ಹಾಯ್ ಫ್ರೆಂಡ್ಸ್, ನಾನು ಹೀರೆಕಾಯಿ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಹೀರೆಕಾಯಿ ತುಂಬ ಫ್ರೆಶ್ ಆಗಿವೆ. ನೋಡ್ತಾ ಇರ್ಬೋದು, ತುಂಬ ಎಡೆವು, ತುಂಬ ಉದ್ದ ಇವೆ. ಇವು ಹೀರೆಕಾಯನ್ನು ನಾವು ಪಲ್ಯ ಮಾಡ್ಬೋದು ಅಥವಾ ಇದರದ್ದು ಚಟ್ನಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತದೆ. ಮತ್ತು ಅಷ್ಟೇ ಅಲ್ಲದೆ ಫ್ರೆಶ್ ವೆಜಿಟೇಬಲ್ಸನ್ನು ನಾವು ದಿನ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಹೀರೆಕಾಯಿ ಪಲ್ಯ ಸೂಪರಾಗಿರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಹೀರೆಕಾಯಿ ಪಲ್ಯಗೆ ಸ್ವಲ್ಪ ಶೇಂಗಾ ಪುಡಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಮತ್ತು ಹಸಿ ಕೊಬ್ಬರಿ ಹಾಕಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿರ್ತದೆ. ಇದರ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತದೆ. ಚಟ್ನಿ ಮಾಡಿದರೆ 2 ದಿನ ಇಟ್ಕೊಂಡು ತಿನ್ಬೋದು. ಇದರಲ್ಲಿ ಪೌಷ್ಟಿಕಾಂಶಗಳು ತುಂಬ ಚೆನ್ನಾಗಿರುತ್ತವೆ. ಇದರಲ್ಲಿ ಕೂಡ ವಿಟಮಿನ್ ಎ ಮತ್ತು ಎಲ್ಲ ವಿಟಮಿನ್ಗಳಿರುತ್ತವೆ. ಇದರಲ್ಲಿ ತುಂಬ ಚೆನ್ನಾಗಿದೆ. ಹಸಿರು ತರಕಾರಿ ತುಂಬ ದಿನಾಲೂ ಬಳಸಬೇಕು. ನಾವು ದಿನಾಲೂ ಒಂದೊಂದು ಥರ ತರಕಾರಿ ತಿನ್ನಬೇಕು.